ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮಹಿಳೆಗೆ ಚಾಕು ಇರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಮೇಲೆ ಪೊಲೀಸ್ ಫೈರಿಂಗ್. ಇನ್ಸ್ಪೆಕ್ಟರ್ ಸುರೇಶ್ ಯಳ್ಳೂರ ಸೇರಿ 3 ಪೊಲೀಸರಿಗೆ ಗಾಯ. ಮಹಿಳೆಯೋರ್ವಳಿಗೆ ಚಾಕು ಹಾಕಿ ಪರಾರಿಯಾಗ್ತಾ ಇದ್ದ ಆರೋಪಿಗೆ ಹಳೆ ಹುಬ್ಬಳ್ಳಿ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಆರೋಪಿ ತಪ್ಪಿಸಿಕೊಳ್ಳುವಾಗ ಪೊಲೀಸರ ಮೇಲೆ ಕೂಡ ಹಲ್ಲೆ ಮಾಡಿದ್ದಾನೆ. ಆ ಹಿನ್ನೆಲೆ ಹಳೆ ಹುಬ್ಬಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಸುರೇಶ್ ಯಳ್ಳೂರ ಹಾಗೂ ಸಿಬ್ಬಂದಿಗಳಿಗೂ ಗಾಯಗಳಾಗಿದ್ದು ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಗಾಯಾಳು ಪೊಲೀಸರ ಆರೋಗ್ಯ ವಿಚಾರಿಸಿ ಹುಬ್ಬಳ್ಳಿಯ ಲೋಹಿಯಾ ನಗರದಲ್ಲಿ ಇರುವಂತಹ ನೀಲಾ ಹಂಪಣ್ಣನವರ್ ಮನೆಗೆ ನುಗ್ಗಿ ಚಾಕುವಿನಿಂದ ಹೊಟ್ಟೆ ಭಾಗಕ್ಕೆ ಚುಚ್ಚಿ ಗಾಯಗೊಳಿಸಿದ್ದಾನೆ ಎಂದು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ಸರಹದ್ನಲ್ಲಿರುವಂತಹ ಲೋಹಿಯಾ ಕಾಲೋನಿಯಲ್ಲಿ ಇವತ್ತು ಸಂಜೆ ಸುಮಾರು 4 ಗಂಟೆ ಸಮಯದಲ್ಲಿ ತಾಯಿ ಮತ್ತು 3 ಜನ ಮಕ್ಕಳು, ಒಂದು ಅಜ್ಜಿ, ಒಟ್ಟು 5 ಜನ ಆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆಗ ಸುಮಾರು 24-25 ವರ್ಷದ ಒಬ್ಬ ವ್ಯಕ್ತಿ ಏಕಾಏಕಿ ಬಂದುಬಿಟ್ಟು ಅಲ್ಲಿ ಎಲ್ಲರನ್ನೂ ಸಾಯಿಸ್ತೀನಿ ಬಿಡೋದಿಲ್ಲ ಅಂತ ಚಾಕು ತೊಗೊಂಡು ಹಲ್ಲೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಸಂದರ್ಭದಲ್ಲಿ ಆ ಮನೆಯಲ್ಲಿ ಇದ್ದಂತಹ ನೀಲ ಅನ್ನುವಂಥ ಆ ಮನೆ ಯಜಮಾನಿ ಯಾರಿದ್ದಾರೆ ಆ ಲೇಡಿಗೆ ಸ್ಟ್ಯಾಬ್ ಮಾಡಿದ್ದಾನೆ. ಒಂದು ಆಬ್ಡೊಮಿನಲ್ ಪೋರ್ಷನ್ಗೆ ಒಂದು ಚಾಕುದಿಂದ ಸ್ಟ್ಯಾಬ್ ಇಂಜುರಿ ಆಗಿದೆ. ನಂತರ ಇದ್ದಂಥವ್ರ ಮೇಲೂ ಕೂಡ ಹಲ್ಲೆ ಮಾಡಲಿಕ್ಕೆ ಟ್ರೈ ಮಾಡಿದ್ದಾನೆ. ಅಷ್ಟೊತ್ತಿಗೆ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಅವನ್ನ ಸ್ವಲ್ಪ ಹೊರಗಡೆ ದಬ್ಬುವಂಥ ಕೆಲಸ ಮಾಡಿದ್ದಾರೆ. ಅಷ್ಟರಲ್ಲಿ ಸ್ವಲ್ಪ ಸುತ್ತಮುತ್ತ ಜನ ಎಲ್ಲ ಸೇರ್ಕೊಂಡಿದ್ದ ಹಿನ್ನೆಲೆಯಲ್ಲಿ ಅಲ್ಲಿಂದ ಓಡೋಗಿದ್ದಾನೆ. ಓಡೋಗ್ಬಿಟ್ಟು ಅವನು ಆ ಏರಿಯಾದಿಂದ ನಾಪತ್ತೆ ಆಗಿದ್ದಾನೆ. ನಂತರದಲ್ಲಿ ಲೋಕಲ್ ಸ್ಥಳೀಯರ ಸಹಾಯದಿಂದ ಇಮಿಡಿಯೇಟಾಗಿ ಇಂಜೂರ್ ಆಗಿದ್ದಂಥ ನೀಲನ್ನು KMC ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಈಗಷ್ಟೇ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಮತ್ತು ನಮ್ಮ KMC ಡೈರೆಕ್ಟ್ರು ಮತ್ತು ಮೆಡಿಕಲ್ ಸೂಪ್ರಿಡೆಂಟ್ ಅವರು ಕೂಡ ಪೇಷಂಟ್ನ ನೋಡಿ ಇಮಿಡಿಯೇಟ್ ಅವ್ರನ್ನ ಆಪ್ರೇಷನ್ ಮಾಡೋವಂಥ ಅವಶ್ಯಕತೆ ಇದೆ ಅಂತಂದು OTಗೆ ಶಿಫ್ಟ್ ಮಾಡ್ತಾರೆ. ಈಗ ಈ ಸಂಬಂಧಪಟ್ಟ ವ್ಯಕ್ತಿ ಏನಿದೆ ಅಲ್ಲಿ ಸ್ಥಳದಲ್ಲೇ ಮದುವೆ ಆಗಲಿಕ್ಕೆ ಅಂತ ಕೇಳಕ್ಕೆ ಬಂದಿದ್ದೆ, ನನಗೆ ನೀವೆಲ್ಲ ಹೊಡೆದಿದ್ದೀರಿ ಅಂತ ನಾನೇ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತಂದೆಲ್ಲ ಹೇಳಿ ಕೂಗಾಡ್ಕೊಂಡು ಹೋಗಿದ್ದಾನೆ ಅನ್ನೋದು ತಿಳಿದು ಬಂದಿದೆ. ಮತ್ತು ಆರೋಪಿ ಯಾರಿದ್ದಾನೆ ಅವನ್ನ ವಿಚಾರಣೆಗೊಳಪಡಿಸಿ ವಶಕ್ಕೆ ತೊಗೊಂಡು ವಿಚಾರಣೆಗೊಳಪಡಿಸಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಈ ನೀಲಾ ಅವರ ಮಗಳೊಬ್ಬಳು ಹೆಣ್ಮಗು ಇದೆ. ಅವಳಿಗೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾಳೆ. ಸುಮಾರು 23 ವರ್ಷ ವಯಸ್ಸು. ಅವಳಿಗೆ 5 ವರ್ಷದಿಂದ ಲವ್ ಮಾಡು, ಮದುವೆ ಆಗು, ಇಲ್ಲಾಂದರೆ ಸಾಯಿಸ್ತೀನಿ ಅಂತ ಕಾಡಿಸ್ತಾ ಇದ್ದ ಅನ್ನುವಂಥದ್ದು ಹುಡುಗಿ ಡಿಸ್ಕ್ಲೋಸ್ ಮಾಡಿದ್ದಾಳೆ. ಇತ್ತೀಚಿನ ದಿನಗಳಲ್ಲಿ ಯಾವುದೂ ತೊಂದರೆ ಇಲ್ಲದಿರೋದ್ರಿಂದ ನಾವು ಅವನ ಬಗ್ಗೆ ಭಯ ಇರಲಿಲ್ಲ. ಆ ಮನೆ ಸುತ್ತಮುತ್ತ ಓಡಾಡ್ತಿದ್ದು ಅಥವಾ ಯಾರ ಹತ್ರ ಆದರೂ ಇವ್ರಿಗೆ ತೊಂದರೆ ಕೊಡ್ತೀನಿ ಅಂತ ಹೇಳಿದ್ದು ಕೂಡ ನಮಗೆ ಯಾವುದೂ ಗಮನದಲ್ಲಿಲ್ಲ. ನಮ್ಮ ತಂದೆ 2013ರಲ್ಲಿ ತೀರ್ಕೊಂಡಿದ್ದಾರೆ. ಅದಾದಮೇಲೆ ಒಟ್ಟು 5 ಜನ ಹೆಣ್ಮಕ್ಳು ಇವರು. ಅದರಲ್ಲಿ 2 ಹೆಣ್ಮಕ್ಳದ್ದು ಮದುವೆ ಮಾಡಿಕೊಟ್ಟಿದ್ದಾರೆ. ತಾಯಿ ಕೂಡ ಮನೇಲಿರ್ತಾರೆ. ಅವರ ಅಜ್ಜಿ ಒಬ್ಬರು BCM ಡಿಪಾರ್ಟ್ಮೆಂಟಲ್ಲಿ ಇದ್ದು ರಿಟೈರ್ ಆಗಿದ್ದಂಥವ್ರು. ಸೊ ಅವರ ಏನು ನಿವೃತ್ತ ವೇತನ ಇದೆ ಅದರಲ್ಲಿ ಹೆಣ್ಮಕ್ಳೆಲ್ಲ ಓದುವಂಥದ್ದು ಮತ್ತು ಜೀವನ ಮಾಡೋವಂಥದ್ದು ಮಾಡ್ತಾಯಿದ್ದಾರೆ. ಮತ್ತು ಈ ಹುಡುಗಿ ಏನಿದ್ದಾಳೆ ಈಕೆ ಗಾರ್ಮೆಂಟ್ಸಲ್ಲಿ ಕೆಲವು ದಿನಗಳ ಕಾಲ ಕೆಲಸ ಮಾಡಿದ್ದಾಳೆ. ಮತ್ತು ಆ ಹುಡುಗನಿಂದ ಯಾವುದೂ ತೊಂದರೆ ಇರುವಂಥದ್ದು, ಇತ್ತೀಚೆಗಿಂದ ಬಿದ್ದಿರುವಂಥದ್ದು ಆ ಥರದ್ದು ಯಾವುದೂ ಗೊತ್ತಿರಲಿಲ್ಲ, ನಮಗೆ ಯಾವುದೂ ಇರಲಿಲ್ಲ. ಇವತ್ತು ಏಕಾಏಕಿ ಬಂದವನು ಈ ಥರ ಒಂದು ಕೃತ್ಯ ಮಾಡಿದ್ದಾನೆ ಅಂತಂದು ಹೇಳ್ತಾ ಇದ್ದಾರೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.